ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಬಿಹಾರದಲ್ಲಿ ಚುನಾವಣೆ ತಯಾರಿ ಜೋರಾಗಿ ನಡೀತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡು ಪಕ್ಷಗಳು ಸಿಕ್ಕಾಪಟ್ಟೆ ಸ್ಟ್ರಾಟಜೀಸ್ಗಳನ್ನ ಮಾಡ್ತಾ ಇದ್ದಾವೆ. ಈವನ್ ಜೆಡಿಯು ಕೂಡ ಕಡಿಮೆ ಏನಿಲ್ಲ. ಬಿಹಾರದಲ್ಲಿ ಯಾವಾಗ ಚುನಾವಣೆ ಹತ್ರ ಬರೋಕೆ ಶುರುವಾಯಿತೋ ಅದೇ ಟೈಮ್ನಲ್ಲಿ ಗಲಭೆ ಕೂಡ ಶುರುವಾಗಿದೆ. ಮಳೆಗಾಲದಲ್ಲಿ ಅಣಬೆ ಎದ್ದಂಗೆ ಎಲೆಕ್ಷನ್ ಸಮಯದಲ್ಲಿ ಇವರು ಎದ್ದಿದ್ದಾರೆ. ಬಿಹಾರದ ಸ್ವಲ್ಪ ಹಳೆಯ ಲೆಕ್ಕಾಚಾರವನ್ನ ನೋಡೋಣ. 2014ರ ಚುನಾವಣೆಯನ್ನ ನೋಡೋದಾದ್ರೆ ಆಗ ಅಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಆಗ RJD ಹಾಗೂ JDU ಲಾಲು ಪ್ರಸಾದ್ ಯಾದವ್ ಹಾಗೂ ನಿತೀಶ್ ಕುಮಾರ್ ಬೇರೆ ಬೇರೆಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಅವತ್ತು ಬಿಹಾರದಲ್ಲಿ ಜನರು ಜಿಹಾದಿಗಳ ಅಟ್ಟಹಾಸದಿಂದ ಬೇಸತ್ತು ಹೋಗ್ಬಿಟ್ಟಿದ್ರು. ಗಾಂಧಿ ಮೈದಾನದ ಬಾಂಬ್ ಬ್ಲಾಸ್ಟ್ ಅವರು ಮರೆತಿರ್ಲಿಲ್ಲ. ಇದೆಲ್ಲ ಕಾರಣದಿಂದ 2014ರ ಚುನಾವಣೆಯಲ್ಲಿ ಬಿಹಾರದ ಜನ ಬಿಜೆಪಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಬಿಹಾರ ಈಗ್ಲೂ ಕೂಡ ರಾಷ್ಟ್ರೀಯವಾದಿಗಳಿಗೆ ಬಿಜೆಪಿ ಹಾಗೂ ಹಿಂದೂಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಬಿಹಾರ ಮತ್ತು ಬಂಗಾಳ ಎರಡು ಕೂಡ ಒಂದೇ ತರಹದ ರಾಜ್ಯಗಳು. ಇದುವರೆಗೂ ಕೂಡ ಈ ಎರಡು ರಾಜ್ಯವನ್ನ ಅಲ್ಲಿನ ರಾಜಕಾರಣಿಗಳು ಅಭಿವೃದ್ಧಿ ಮಾಡಲೇ ಇಲ್ಲ. ಎರಡು ಕಡೆ ಬರೀ ಗಲಾಟೆ ದಂಬಿ ಇದೇ ಆಗೋಯ್ತು. ನೀವು ಇನ್ನೊಂದು ಗಮನಿಸಿ, ಬಿಹಾರ, ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳ ಈ ಮೂರು ರಾಜ್ಯಗಳು ಕೂಡ ಗಡಿ ಹಂಚ್ಕೊಂಡಿವೆ. ಅಲ್ಲದೆ ಇಲ್ಲೆಲ್ಲ ಅಕ್ರಮ ವಲಸಿಗರು ಕೂಡ ಜಾಸ್ತಿ ಇದ್ದಾರೆ. ಹೀಗಾಗಿ ಜಿಹಾದಿಗಳು ಬಹಳ ಆಕ್ಟಿವ್ ಆಗಿದ್ದಾರೆ. ಈ ಹೋರಾಟದಲ್ಲಿ ಆದಷ್ಟು ಬೇಗ NDA ಗಠಬಂಧನ, ಹಿಂದೂಗಳು ಒಟ್ಟಾಗೋದು ಅಥವಾ ರಾಷ್ಟ್ರೀಯವಾದಿಗಳು ಒಟ್ಟಾಗೋದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಬಿಹಾರದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು 2004ರಲ್ಲಿ ಓಪನ್ ಆಗಿ ರಾಮ ಮಂದಿರದ ಸಮರ್ಥನೆಯನ್ನ ಮಾಡ್ತಾರೆ. ಕಂಪ್ಲೀಟ್ ಹಿಂದೂವಾದಿ ಅಪ್ರೋಚ್ ಅನ್ನ ಮಾಡ್ತಾರೆ. ಆ ಚುನಾವಣೆಯಲ್ಲಿ NDA ಕೊನೆಗೆ ಸೋಲ್ಬೇಕಾಗುತ್ತೆ. ಇದಾದ ನಂತರ JDU ನಾಯಕರು ನಿತೀಶ್ ಕುಮಾರ್ ಹಿಂದೂವಾದವನ್ನ ಇಟ್ಕೊಂಡಿದ್ರು. ಬಿಹಾರದಲ್ಲಿ ಓಪನ್ ಪಾಲರೈಸೇಷನ್ ಆಗ್ಬೇಕು ಅಂದ್ರೆ ಗಠಬಂಧನ ಒಂದು ಭಾಗ ಇರ್ಲಿ. ಇಲ್ಲಿ ಜಿಹಾದಿಗಳು ಹಾಗೂ ಅಕ್ರಮ ವಲಸಿಗರ ವಿರುದ್ಧ ಎಲ್ಲ ಒಟ್ಟಾಗಿ ನಿಲ್ಲಬೇಕಿದೆ. ಅದು ಬಿಹಾರದ ಸೇಫ್ಟಿಯ ಪ್ರಶ್ನೆ ಕೂಡ ಹೌದು. ನೋಡಿ ಬಿಹಾರದ ಪರಿಸ್ಥಿತಿ ಹೇಗಿದೆ ಅಂತ. ಮೊಹರಂನಲ್ಲಿ ಒಬ್ಬ ಹಿಂದುವಿನ ಹತ್ಯೆ ಆಗುತ್ತೆ. ಇದು ಯೋಚನೆ ಮಾಡಬೇಕಾದ ವಿಷಯ. ಚುನಾವಣೆಯ ಸಂದರ್ಭದಲ್ಲಿ ಅಭಿವೃದ್ಧಿಯ ಜೊತೆಗೆ ರಾಷ್ಟ್ರೀಯವಾದವನ್ನ ಕೂಡ ಮುಂದಿಟ್ಟುಕೊಂಡು ಬರಬೇಕು. ಅದನ್ನೇ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈ ಚುನಾವಣೆಯ ಮುಂಚೆ ಮೋದಿಜಿ, ಅಮಿತ್ ಶಾ ಅವರು ಹಿಂದೂಗಳು ಹಾಗೂ ರಾಷ್ಟ್ರೀಯವಾದಿಗಳು ಒಗ್ಗಟ್ಟಾಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಜನರಿಗೆ ಅರ್ಥ ಮಾಡಿಸಿದ್ದಾರೆ. ಇನ್ನು ಮಾಡಿಸ್ಬೇಕು ಕೂಡ. ನೋಡಿ, ಮೊಹರಂ ಸಮಯದಲ್ಲಿ ಅಜಯ್ ಯಾದವ್ನನ್ನ ಹತ್ಯೆ ಮಾಡ್ತಾರೆ. ಅದಕ್ಕೂ ಮುಂಚೆ ಪಟ್ನಾದಲ್ಲಿ ಒಂದು ದೊಡ್ಡ ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಯಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಬರುತ್ತೆ ಅಂದ್ರೆ, ತೇಜಸ್ವಿ ಯಾದವ್ ಓಪನ್ ಆಗಿ ಹೇಳ್ತಾರೆ, ಈ ದೇಶ ಯಾರಪ್ಪನದು ಅಲ್ಲ ಅಂತ. ಅದಾದ ನಂತರ ಮೌಲ್ವಿಗಳು, ಜಿಹಾದಿಗಳು ಒಟ್ಟಾಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾರೆ. ಇದಾದ ಮೇಲೆ ಮೊಹರಂನ ಮೆರವಣಿಗೆಯಲ್ಲಿ ಅಜಯ್ ಯಾದವ್ ಅನ್ನುವ ಹುಡುಗನ ಜೊತೆ ಜಿಹಾದಿಗಳು ವಾದಕ್ಕೆ ಇಳಿತಾರೆ. ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಘೋಷಣೆ ಕೂಗಿದ್ದಕ್ಕೆ ಪ್ರಶ್ನೆ ಮಾಡಿದ ಅನ್ನುವ ಕಾರಣಕ್ಕೆ ಅಜಯ್ ಯಾದವ್ಗೆ ಹೊಡೆದು ಚೂರಿ ಹಾಕಿಕೊಳ್ತಾರೆ. ಈಗ ಪ್ರಶ್ನೆ ಏನಂದ್ರೆ, ಅಜಯ್ ಯಾದವ್ನ ಕಡೆ ಯಾದವ್ ಜಾತಿಯ ಮುಖಂಡ ತೇಜಸ್ವಿ ಯಾದವ್ ನಿಲ್ತಾರಾ? ಅವರ ಪರ ಮಾತಾಡ್ತಾರಾ? ಈ ಘಟನೆಯನ್ನ ವಿರೋಧಿಸ್ತಾರಾ? ಅಥವಾ ವೋಟ್ ಬ್ಯಾಂಕ್ಗೋಸ್ಕರ ಹೆದರಿ ಸುಮ್ಮನೆ ಇರ್ತಾರಾ? ಎಲ್ಲವನ್ನ ಕೂಡ ನೋಡ್ಬೇಕು. ನೋಡಿ ರಾಜಕೀಯ ಅಂದ್ರೆ ಹೇಗೆ ಇರುತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.